ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಮೆಡಿಕಲ್ ಕಾಲೇಜ್ನ ಮೆಸ್ ಅನ್ನು ಕೂಡ ಈಗ ಬಂದ್ ಮಾಡಿಕೊಳ್ಬೇಕಾದಂತಹ ಸ್ಟೇಜ್ಗೆ ಬಂದಿದೆ. ಸದ್ಯ ಗ್ಯಾಸ್ ಲಭ್ಯತೆ ಇಲ್ಲದ ಕಾರಣ ಮೆಸ್ ನಡೆಸಲಿಕ್ಕೆ ಸಾಧ್ಯವಾಗ್ತಿಲ್ಲ. ಊಟಕ್ಕಾಗಿ ಮೆಡಿಕಲ್ ಕಾಲೇಜ್ನ ವಿದ್ಯಾರ್ಥಿಗಳಂತೂ ಪರದಾಡ್ತಾ ಇದ್ದಾರೆ. ಕೊಪ್ಪಳದ ಬಾಯ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೀಗ ಸಂಕಷ್ಟ. ಮೆಸ್ನಲ್ಲಿ ಊಟ ಇಲ್ಲ, ಹೊರಗಡೆ ಊಟ ಸಿಗ್ತಾ ಇಲ್ಲ. ಬೆಳಗ್ಗೆ ತಿಂಡಿ ಗ್ಯಾಸ್ ಖಾಲಿ, ಮಧ್ಯಾಹ್ನ ಊಟ ಮಾತ್ರ ಸಿಗ್ತಾ ಇಲ್ಲ. ಇನ್ನು ರಾತ್ರಿ ಊಟದ ಕಥೆ ಏನು ಅನ್ನುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. 3 ಹೊತ್ತು ಊಟವೂ ಕೂಡ ಆ ಒಂದು ಮೆಸ್ನಲ್ಲೇ ಮಾಡ್ಕೊಳ್ತಾ ಇದ್ರು. ಎಲ್ಲೋ ಅಪರೂಪಕ್ಕೆ ಹೊರಗೆ ಹೋಗಿ ತಿಂತಾ ಇದ್ರು. ಈಗ ಇಲ್ಲಿಲ್ಲ, ಬೇರೆ ಕಡೆ ಹೋಗಿ ತಿನ್ನೋಣ ಅಂದ್ರೂ ಕೂಡ ಹೊರಗೆ ಹೋಟೆಲ್ನಲ್ಲೂ ಕೂಡ ಇದೇ ಪರಿಸ್ಥಿತಿ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಕಾರಣಕ್ಕಾಗಿ ಈ ಗ್ಯಾಸ್ ಮೇಲೆ ದೊಡ್ಡದಾದಂಥ ಪರಿಣಾಮ ಬೀರಿದೆ. ಈಗ ನೋಡ್ತಾ ಇರೋದು ಭಾರತಾದ್ಯಂತ ಏನು ಗ್ಯಾಸಿಗಾಗಿ, ಸಿಲಿಂಡರ್ಗಾಗಿ ಒಂದು ರೀತಿ ಅಂದರೆ ಸಿಗುತ್ತೋ ಇಲ್ಲ ಎಂಬ ರೀತಿ ಜನರು ಪರದಾಡ್ತಾ ಇದ್ದಾರೆ. ಈಗ ಕೊಪ್ಪಳದಲ್ಲೂ ಸಹ ಅಂದರೆ ಸಿಲಿಂಡರ್ ಇಲ್ಲದೆ ಈಗ ಸಮಸ್ಯೆ ಉದ್ಭವ ಆಗ್ತಾಯಿದೆ. ನೋಡ್ತಾ ಇದ್ದ ದೃಶ್ಯದಲ್ಲಿ ಕೊಪ್ಪಳದ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು 360 ಅಂದರೆ ವಿದ್ಯಾರ್ಥಿಗಳು, ಹಾಸ್ಟೆಲ್ ವಿದ್ಯಾರ್ಥಿಗಳು 360 ವಿದ್ಯಾರ್ಥಿಗಳು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊತಾರೆ. ಅದಕ್ಕೆ ಮೇಯರ್ ಸೇರಿಕೊಂಡು ಮತ್ತು ಕೆಲವರು ಒಂದಿಷ್ಟು ಅಡುಗೆ ಮಾಡೋರನ್ನ ಬಟ್ಟೆ ಇಟ್ಕೊಂಡು ತಾವು ಪ್ರತಿದಿನ ಅಂದರೆ ಬೆಳಿಗ್ಗೆ ನಾಷ್ಟ ಮತ್ತು ತಿಂಡಿ ಮತ್ತು ರಾತ್ರಿ ಮಧ್ಯಾಹ್ನದ ಊಟ ಸಹ ಮಾಡ್ಕೊಳ್ತಾ ಇದ್ರು. ಆದರೆ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ನೋಡ್ತಾ ಇರ್ಬೋದು, ಖಾಲಿ ಸಿಲಿಂಡರ್ ಅದಾವೆ. ಬೆಳಿಗ್ಗೆ ನಾಷ್ಟ ಮಾಡಿದರೆ ಈಗ ಸಮಯದಲ್ಲಿ ಅಂದರೆ 1 ಗಂಟೆ ಆಗ್ತಾ ಇದೆ ಸಮಯದಲ್ಲಿ, ಈ ಸಮಯದಲ್ಲಿ ಊಟ ಸಿದ್ಧತೆ ಆಗಬೇಕಾಯಿತು. ರೊಟ್ಟಿ, ಅನ್ನ, ಸಾಂಬಾರು, ಪಲ್ಯ, ಹೀಗೆ ಕಾಳು ಪಲ್ಯಗಳನ್ನು ತಯಾರು ಮಾಡಬೇಕಾಯಿತು. ಆದರೆ ಯಾವುದೇ ರೀತಿ ಸಿದ್ಧತೆ ಆಗ್ತಿಲ್ಲ. ಕಾರಣ ಏನಂದರೆ ಸಿಲಿಂಡರ್ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ 2-3 ದಿನಗಳಿಂದ ನಿರಂತರವಾಗಿ ಏನೋ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು 2-3 ದಿನದಿಂದ ಸಿಲಿಂಡರ್ ತೆಗೆದುಕೊಂಡು ಬಂದರೆ ಒಂದು ದಿನಕ್ಕೆ 2 ಸಿಲಿಂಡರ್ ಬೇಕಾಗಿದೆ. ಈ ಕಾರಣಕ್ಕೆ ಎಲ್ಲ ಪದಾರ್ಥಗಳಿದೆ. ನೋಡ್ತಾ ಇರುವ ದೃಶ್ಯದಲ್ಲಿ ಈಗ ಅಡುಗೆ ಕೊಠಡಿಯಲ್ಲಿ ಇದ್ವಿ ನಾವು. ಎಲ್ಲ ಉಳ್ಳಾಗಡ್ಡೆ ಆಗಿರ್ಬೋದು, ತರಕಾರಿ ಎಲ್ಲ ಉಳ್ಳಾಗಡ್ಡೆ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಮೆಣಸಿಕಾಯಿ ಆಗಿರ್ಬೋದು, ಎಲ್ಲ ತರಕಾರಿ ಆಗಿರ್ಬೋದು, ಅಲ್ಲ ಆಗಿರ್ಬೋದು. ಮತ್ತು ಈ ಕಡೆ ಈ ಸಮಯದಲ್ಲಿ ಮಸಾಲ ಪದಾರ್ಥಗಳಾಗಿರ್ಬೋದು, ಉಪ್ಪಾಗಿರ್ಬೋದು, ಈಗ ಖಾರ ಆಗಿರ್ಬೋದು, ಎಲ್ಲ ಪದಾರ್ಥಗಳಿದ್ದಾವೆ. ಆದರೆ ಈಗ ಅಂದರೆ ಅಡುಗೆ ಸಿದ್ಧತೆ ಆಗಬೇಕಾಯ್ತು. ಯಾವುದೇ ರೀತಿ ಅಡುಗೆ ಸಿದ್ಧತೆ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಸಿಲಿಂಡರ್ ಎಲ್ಲ ಖಾಲಿ ಆಗಿದ್ದಾವೆ. ಈ ಕಾರಣಕ್ಕಾಗಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಷ್ಟು 2 ಸಿಲಿಂಡರ್ ಇದ್ದಿದ್ದರೆ ಅಡುಗೆ ಊಟಕ್ಕೆ ಆಗ್ತಿತ್ತು. ಆದರೆ ಈ ಅಡುಗೆ ಸಿಲಿಂಡರ್ ಖಾಲಿ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿ ಈಗ ಮಧ್ಯಾಹ್ನದ ಊಟವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಈ 360 ವಿದ್ಯಾರ್ಥಿಗಳು ಅಂದರೆ ಹೊರಗಡೆ ಮಾಡೋಂಥ ಇಲ್ಲಿ ಕೆಲಸ ಮಾಡುವಂಥ ಅಂದರೆ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಈಗಾಗಲೇ 1 ಗಂಟೆ ಸಮಯದಲ್ಲಿ ಅಂದರೆ ಎಲ್ಲ ಮೆಡಿಕಲ್ ಕಾಲೇಜಿನ 360 ವಿದ್ಯಾರ್ಥಿಗಳು ಬಂದು ಇಲ್ಲಿ ಕುಳಿತುಕೊಂಡು ಊಟ ಮಾಡ್ತಾಯಿದ್ರು. ಆದರೆ 360 ವಿದ್ಯಾರ್ಥಿಗಳು ಈಗ ಊಟವನ್ನು ಹೊರಗಡೆ ಮಾಡಂತ ಹೇಳಿದ್ದಾರೆ. ಈಗ ಏನಂದರೆ ಗ್ಯಾಸ್ ಸಿಲಿಂಡರ್ ಬರ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾಯಿದೆ ಬೆಳಗ್ಗೆಯಿಂದ. ಈ ಕಾರಣಕ್ಕಾಗಿ ಊಟ ಸಹ ಇಲ್ಲ. ಈ ಕಾರಣಕ್ಕಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಸಿಕ್ಕರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಿ ಅಡುಗೆ ಮಾಡೋರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಜಿಲ್ಲಾಧಿಕಾರಿ, ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಅವರು ಕೇಳಿದರೆ ಯಾವುದೇ ರೀತಿ ನಮ್ಮಲ್ಲಿ ಗ್ಯಾಸ್ ಸಮಸ್ಯೆ ಇಲ್ಲ, ಎಲ್ಲ ಅಡ್ಜಸ್ಟ್ ಇದೆ. ಅಂದರೆ ಹಾಸ್ಟೆಲ್ಗಳಿಗಾಗಿರ್ಬೋದು ಮತ್ತು ಕಾಲೇಜುಗಳಿಗೆ ಆಗಿರ್ಬೋದು ಮತ್ತು ಎಲ್ಲೆಲ್ಲಿ ಶಾಲೆಗಳಿಗೆ ಆಗಿರ್ಬೋದು ನಾವು ಸಿಲಿಂಡರ್ ಕೊಡ್ತಾಯಿದ್ವಿ ಅಂತ ಹೇಳ್ತಾರೆ. ಆದರೆ ಈ ಸ್ಥಳಕ್ಕೆ ಬಂದು ನೋಡಿದಾಗ ಈ ಕೊಪ್ಪಳದ ಮೆಡಿಕಲ್ ಕಾಲೇಜಿನಲ್ಲಿ ಇಲ್ಲಿ ನೋಡಿದ್ರೆ ವಾಸ್ತವ ಸ್ಥಿತಿನೇ ಬೇರೆ ಇದೆ. ಯಾವುದೇ ರೀತಿ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಏನಪ್ಪ ಅಂದರೆ ಊಟನೇ ಬಂದಾಗಿದೆ. ಮಧ್ಯಾಹ್ನದ ಊಟ ವಾಸ್ತವದಲ್ಲಿ ಇಲ್ಲಿ ಯಾರಿಗೂ ಬಂದ್ ಮಾಡಲಾಗಿದೆ. 360 ವಿದ್ಯಾರ್ಥಿಗಳು ಹೊರಗಡೆ ಊಟ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮುಖಂಡಗತಿ, ಪಲ್ಬುಟ್ಟಿಗಾಗಿ, ಕೊಪ್ಪಳ.